ಪರಪ್ಪನ ಸ್ವರ್ಗ ಅಶ್ವವೇಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹೇಶ್ ಎಂ.ದಂಡು. ವೀಕ್ಷಕರೇ, ಪರಪ್ಪನ ಅಗ್ರಹಾರ ಈಗ ಏನಾಗಿದೆ ಅಂತ ಹೇಳಿದ್ರೆ ದೊಡ್ಡ ರಿಸಾರ್ಟ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಕಾರಣ ಇತ್ತೀಚೆಗೆ ರಿಲೀಸ್ ಆಗಿರುವಂಥ ಒಂದಿಷ್ಟು ವಿಡಿಯೋಗಳು. ಆ ವಿಡಿಯೋಗಳಿಂದ ದೇಶದಾದ್ಯಂತ ಬೆಂಗಳೂರಿನ ಸೆಂಟ್ರಲ್ ಜೈಲಿನ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಚರ್ಚೆಗೀಡಾಗ್ತಾ ಇದೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಇರುವಂಥ ಜೈಲುಗಳಿಗೆ ಮತ್ತು ಜೈಲಾಧಿಕಾರಿಗಳಿಗೆ ಒಂದಿಷ್ಟು ವಾರ್ನಿಂಗ್ ಮತ್ತು ಸೂಚನೆಯನ್ನು ಕೊಟ್ಟಿತ್ತು. ಎಷ್ಟೇ ಸೂಚನೆ ಕೊಟ್ಟಿದ್ರೂ ಕೂಡ ಜೈಲಲ್ಲಿ ಯಾವುದೇ ರೀತಿಯ ಪರಿಸ್ಥಿತಿ ಬದಲಾಗಲ್ಲ ಅನ್ನೋದಕ್ಕೆ ಮತ್ತೊಮ್ಮೆ ಸಾಕ್ಷಿಯಾಗಿರುವಂಥದ್ದು ಸೆಂಟ್ರಲ್ ಜೈಲ್. ಸಾಮಾನ್ಯವಾಗಿ ಮನೆಯಲ್ಲಿ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂತ ಹೇಳಿದ್ರೆ, ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಹುಷಾರಾಗಿ ಹೋಗ್ಬಾ ಅಂತ ಹೇಳ್ತಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಹುಡುಗ ಜೈಲಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ಪರವಾಗಿಲ್ಲ ಬಿಡು, ಹುಷಾರಾಗಿರ್ತಾನೆ ಅನ್ನೋ ಪರಿಸ್ಥಿತಿ ಇದೆ. ಅಂದರೆ ಜೈಲಲ್ಲಿ ಎಲ್ಲ ಕೂಡ ವ್ಯವಸ್ಥೆ ಇದೆಯಲ್ವಾ, ಹೀಗಾಗಿ ಆರಾಮ್ಸೆ ಇರ್ತಾನೆ ಬಿಡು ಜೈಲಲ್ಲಿ ಅನ್ನುವಂಥ ಪರಿಸ್ಥಿತಿ. ವ್ಯಕ್ತಿತ್ವವನ್ನು ರೂಪಿಸಬೇಕು. ಆರೋಪಿಗಳಿಗೆ ಅಥವಾ ಶಿಕ್ಷೆಗೆ ಒಳಪಟ್ಟಿರುವಂಥ ಯಾವುದೇ ವ್ಯಕ್ತಿಯ ವ್ಯಕ್ತಿತ್ವ ಜೊತೆಗೆ ಆತನಿಗೆ ಒಂದು ರೀತಿಯಾಗಿ ಮನ ಪರಿವರ್ತನೆ ಆಗಬೇಕು. ಇದು ಜೈಲಿನ ಕಾನ್ಸೆಪ್ಟ್ನ ಉದ್ದೇಶ ಆಗಿರುವಂಥದ್ದು. ಬಟ್ ಈಗೇನಾಗಿದೆ, ಕೈಯಲ್ಲಿ ಮೊಬೈಲು, ಬಿರಿಯಾನಿ ಎಲ್ಲವೂ ಸಿಗ್ತಾ ಇದೆ, ಟಿವಿ ಸಿಗ್ತಾ ಇದೆ. ಉಗ್ರರು ರೇಪಿಸ್ಟ್ಗಳಿಗೆ ಪರಪ್ಪನ ಅಗ್ರಹಾರ ಈಗ ಸ್ವರ್ಗಹಾರ ಆಗಿದೆ. ಲಷ್ಕರ್ ಉಗ್ರ ವಿಕೃತ ಕಾಮಿಗೂ ಕೂಡ ಮೊಬೈಲ್ ಸಿಗ್ತಾ ಇದೆ, ಟಿವಿ ಸಿಗ್ತಾ ಇದೆ, ಕಾಫಿ ಟೀ ಎಲ್ಲವೂ ಸಿಗ್ತಾ ಇದೆ. ಕೈದಿಗಳಿಗೆ ಹೈಫೈ ಸೌಲಭ್ಯ ನೀಡ್ತಿರೋದ್ಯಾರು? ಜೈಲಿನ ಭದ್ರತೆಯನ್ನೇ ಪ್ರಶ್ನೆ ಮಾಡಿದೆ ರಾಜಾತಿಥ್ಯ. ಅಧಿಕಾರಿಗಳ ಕೈವಾಡ ಇಲ್ಲದೆ ಈ ರೀತಿಯ ವ್ಯವಸ್ಥೆ, ರಾಜಾತಿಥ್ಯ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ. ಸರ್ಕಾರ ಒಪ್ಕೊಂಡಿದೆ, ಹೌದಪ್ಪ ಇದೆ ವ್ಯವಸ್ಥೆ, ಆ ರೀತಿಯಾಗಿ ಏನು ಮಾಡೋಕ್ಕೆ ಸಾಧ್ಯ ಅಂತ. ಬಟ್ ಏನು ಮಾಡೋಕ್ಕೆ ಸಾಧ್ಯ ಅಂತ ಸರ್ಕಾರನೇ ಹೇಳಿದರೆ ಹೆಂಗೆ ಅನ್ನುವಂಥ ಪ್ರಶ್ನೆ. ಈಗ ದರ್ಶನ್ ಅವರ ಆಪ್ತ, ಅವನ ಹಿಂದೆ ಬಿದ್ದಿರುವಂಥದ್ದು CCB ಪೊಲೀಸರು. ವಿಡಿಯೋ ವೈರಲ್ ಮಾಡಿದ್ದಾರಾ ಧನ್ವೀರ್ ಅನ್ನುವಂಥ ಪ್ರಶ್ನೆ. ಇಲ್ಲಿ ವಿಡಿಯೋ ವೈರಲ್ ಮಾಡಿದ್ಯಾರು, ಯಾಕೆ, ಉದ್ದೇಶ ಏನು ಅನ್ನೋದಕ್ಕಿಂತ ಮೂಲಭೂತವಾಗಿ ನಾವು ಮಾತನಾಡಬೇಕಾಗಿರುವಂಥದ್ದೇನು ಅಂತ ಹೇಳಿದ್ರೆ, ಸೆಂಟ್ರಲ್ ಜೈಲಿನ ಕಾನ್ಸೆಪ್ಟ್ ಏನು? ಯಾವುದೇ ಒಬ್ಬ ವ್ಯಕ್ತಿ ಆತುರದಲ್ಲೋ ಉದ್ದೇಶದಿಂದಲೋ ದುರುದ್ದೇಶದಿಂದಲೋ ಯಾವುದೋ ಒಂದು ಕಾರಣಕ್ಕೆ ಏನೋ ಒಂದು ಕ್ರೈಮಲ್ಲಿ ಸಿಲುಕಾಕೋಗ್ತಾನೆ ಅಥವಾ ಕ್ರೈಮಲ್ಲಿ ತೊಡಗಿಸ್ಕೋತಾನೆ, ಶಿಕ್ಷೆ ಆಗುತ್ತೆ. ಈ ವಕೀಲರೆಲ್ಲನೂ ವಾದ ಮಾಡುವಂಥ ಸಂದರ್ಭದಲ್ಲಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ವಾದ ಮಾಡ್ತಾರೆ, ಕಠಿಣ ಶಿಕ್ಷೆ ಕೊಡಬೇಕು ಅಂತ. ಅದರ ಅರ್ಥ ಏನಂದರೆ ಜೈಲಲ್ಲಿ ಕಠಿಣ ಶಿಕ್ಷೆ ಅಂತ. ಬಟ್ ಜೈಲಲ್ಲಿ ಕಠಿಣ ಶಿಕ್ಷೆ ಇದೆಯಾ ಅಂತ ಹೇಳಿದರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಕಂಪ್ಲೀಟ್ ಪಾರ್ಟಿ ಮಾಡ್ತಾ ಇದ್ದಾರೆ ಜೈಲಲ್ಲಿ. ಇದು ಸೆಂಟ್ರಲ್ ಜೈಲ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರು ಮಾತನಾಡಿದ್ದಾರೆ, ನೋಡ್ಕೊಂಬನ್ನಿ. ಕರಿತೀರಿ, ಇವ್ರೆಲ್ರಿಗೂ ಸಹ ಪರಪ್ಪನ ಅಗ್ರಹಾರ ಒಂದ್ ರೀತಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿದೆ. ಇಂಥ ದೇಶ ದ್ರೋಹಿಗಳಿಗೆ ಟಿವಿ ವ್ಯವಸ್ಥೆ ಇರ್ಬೋದು, ಮೊಬೈಲ್ ಫೋನಿನ ವ್ಯವಸ್ಥೆ ಇರ್ಬೋದು, ಗುಂಡು ತುಂಡುಗಳ ವ್ಯವಸ್ಥೆನ ಮಾಡುವಂತದ್ದಾಗ್ಲಿ ಎಲ್ಲವೂ ಕೂಡ ಬಹಳ ಸರಾಗವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇದೆ. ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕುಳಿತಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಈ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದನೇ ಈ ರೀತಿ ದೇಶದ್ರೋಹಿಗಳಿಗೆ ಈ ರೀತಿ ಒಂದು ಐಷಾರಾಮಿ ವ್ಯವಸ್ಥೆಗಳನ್ನ ಪರಪ್ಪ ಅಗ್ರಹಾರ ಜೈಲಲ್ಲಿ ಮಾಡಿರುವಂತದ್ದು. ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳ ಬಂದ ನಂತರದಲ್ಲಿ ಇವತ್ತೇನೋ ಪರಪ್ಪ ಅಗ್ರಹಾರ ಮೇಲೆ ರೈಡ್ ಮಾಡಿದ್ದಾರೆ ನಿನ್ನೆ ದಿನ. ಮೇಲ್ನೋಟಕ್ಕೆ ಅದು ಸರಿ ಇದೆ ಅನ್ನೋ ಮಾತನ್ನು ಕೂಡ ಅಲ್ಲಿ ಅಧಿಕಾರಿಗಳು ತಿಳಿಸಿದ್ದಾರೆ. ಒಂದು ಕಡೆ ಭ್ರಷ್ಟಾಚಾರ, ರಾಜ್ಯದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆಯೋ ಅದೇ ರೀತಿ ಭ್ರಷ್ಟಾಚಾರ ಆ ಜೈಲ್ ವ್ಯವಸ್ಥೆಯಲ್ಲೂ ಕೂಡ ಇವತ್ತು ಮುಳುಗೋಗಿರುವಂತದ್ದು. ರಾಜ್ಯ ಸರ್ಕಾರದ ಕುಮ್ಮಕ್ ಇಲ್ಲದೆ ಹೋದ್ರೆ ಈ ರೀತಿ ಜೈಲಿನಲ್ಲಿ ಈ ರೀತಿ ವ್ಯವಸ್ಥೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕದಲ್ಲಿ ಕ್ರಿಮಿನಲ್ಗಳಿಗೆ, ಟೆರರಿಸ್ಟ್ಗಳಿಗೆ ರಾಜಾಶ್ರಯ ದೊರಕ್ತಾ ಇದೆ. ರೆಸಾರ್ಟಿಗೆ ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ, ಜೈಲಿಗೆ ಹೋದ್ರೂ ಸಾಕು. ನಿಮಗೆ ಗಾಂಜಾ ಬೇಕಾ, ಸಿಗತ್ತೆ. ಡ್ರಿಂಕ್ಸ್ ಬೇಕಾ, ಸಿಗುತ್ತೆ. ಡ್ರಿಂಕ್ಸ್ ಅಂದ್ರೆ ದಾರು, ಅದು ಸಿಗುತ್ತೆ. ಬ್ಲೂ ಫಿಲ್ಮ್ ನೋಡಬೇಕಾ, ಅದಕ್ಕೂ ವ್ಯವಸ್ಥೆ ಇದೆ. ಮೊಬೈಲ್ನಲ್ಲಿ ಮಾತಾಡಬೇಕಾ, ಅದಕ್ಕೂ ವ್ಯವಸ್ಥೆ ಇದೆ. ನಾಚಿಕೆ ಆಗ್ಬೇಕಲ್ಲ ಇವರಿಗೆ. ಟೆರರಿಸ್ಟ್ ಕೈಲಿ ಅವನವನೋ ಸಕೀಲ್ ಮನ್ನಾ ಅನ್ನೋನು ಒಬ್ಬ ಟೆರರಿಸ್ಟ್.
ಅವನ ಕೈಗೆ ಮೊಬೈಲ್ ಸಿಗುತ್ತೆ ಅಂದರೆ ದೇಶದ್ರೋಹದ ಚಟುವಟಿಕೆಗೆ ರಾಜಾಶ್ರಯ ಸಿಗ್ತಾ ಇದೆ ಅಂತ ಅರ್ಥ ತಾನೆ. ಉಮೇಶ್ ರೆಡ್ಡಿ ಅಂತ ಒಬ್ಬ ಅತ್ಯಾಚಾರಿ, ಅವನು ಮೋಜು ಮಸ್ತಿ ಮಾಡ್ಬೋದು ಜೈಲಿನಲ್ಲಿ ಅಂತ ಹೇಳಿದ್ರೆ, ಅಂದರೆ ಜೈಲಿನಲ್ಲಿ ಕ್ರಿಮಿನಲ್ಗಳಿಗೆ ರಾಜಾಶ್ರಯ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? NIA 4 ತಿಂಗಳ ಹಿಂದೆನೆ ಜೈಲಿನಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತ ಹೇಳಿ ರಾಜ್ಯದ ಇಂಟೆಲಿಜೆನ್ಸ್ಗೆ ಎಚ್ಚರಿಕೆ ಕೊಟ್ಟಾಗಲೂ ಕೂಡ ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ಹೇಳಿದ್ರೆ ಅದು ನಿರ್ಲಕ್ಷ್ಯ ಅಲ್ಲ, ಕೃಪೆ. ಇವರಿಗೆ ಈ ರೀತಿ ಸೌಲಭ್ಯ ಕೊಡಲಿಕ್ಕೆ ಯಾರ್ದೋ ಕೃಪೆ ಇರಬೇಕು. ಆ ಕೃಪೆ ಇನ್ಯಾರ್ದು? ಮುಖ್ಯಮಂತ್ರಿಗಳು, ಗೃಹ ಸಚಿವರೇ ಅದ್ರ ಹೊಣೆ ಹೊತ್ಕೋಬೇಕಾಗತ್ತೆ. ಅದಕ್ಕೆ ಆಗ್ರಹಿಸ್ತೇನೆ, ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು. ಜೈಲಿನಲ್ಲಿ ಕುಳಿತು ಯಾರು ಟೆರರಿಸ್ಟ್ಗಳಂತೂ ಕರ್ಕೊಂಡಿದ್ದಾರೆ, ಯಾರು ಬಾಂಬ್ಗಳಾಗ್ತಾರೆ, ಇವರೆಲ್ಲರೂ ಕೂಡ ರಾಜಭೋಗವನ್ನ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಯಾರ ಪರ ಇದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಟಿವಿಗಳು ಹಾಕೊಂಡು ಮಜಾ ಮಾಡ್ತಾರೆ, ಬಿರಿಯಾನಿಗಳು ತಂದು ತಿಂತಾರೆ, ಜೊತೆಗೆ ಫೋನ್ಗಳಲ್ಲಿ ಕರೆ ಮಾಡಿ ಬೇರೆಯವ್ರಿಗೆ ಮಾತಾಡ್ತಾರೆ ಅಂತಂದ್ರೆ ಭಯೋತ್ಪಾದಕರಿಗೆ ಹೊರಗಡೆ ಓಡಾಡ್ತಕ್ಕಂಥದ್ದು ಉಚಿತವಲ್ಲ. ಅವರಿಗೆ ಅಲ್ಲಿ ಭಯೋತ್ಪಾದಕರಿಗೂ ಅಲ್ಲಿ ಹೊರಗಡೆ ಭಯ ಇದೆ. ಆದ್ರೆ ಅವರನ್ನ ತಂದು ಜೈಲಿನಲ್ಲಿಟ್ಟು ಎಲ್ಲ ರಾಜಭೋಗ ನಾವೇ ಮಾಡಿಸ್ತೀವಿ ಅಂತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ. ಇದು ಮೊದಲನೇ ಬಾರಿ ಅಲ್ಲ, ಅನೇಕ ಬಾರಿ ಇದಾಗಿದೆ, ಇವತ್ತು ಕೂಡ ಆಗ್ತಾ ಇದೆ. ಆದ್ರಿಂದಾಗಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇನ್ ಕರ್ನಾಟಕ ಇಸ್ ವೆರಿ ವರ್ಸ್ಟ್ ಅಂತಕ್ಕಂಥದ್ದು ಬಂದಿದೆ. ಎಲ್ಲಿ ನೋಡಿದ್ರು ಇವತ್ತು ಮರ್ಡರ್ಗಳಾಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ, ಕೊಲೆಗಳಾಗ್ತಾ ಇದೆ. ಇದೆಲ್ಲವನ್ನು ಯಾಕೆ ತಡೆಯಕ್ಕೆ ಆಗ್ತಾ ಇಲ್ಲ ಸರ್ಕಾರಕ್ಕೆ? ಮತ್ತೆ ನಿಮ್ಮ ಜೈಲುಗಳೇ ಇವತ್ತು ಅನ್ಸೇಫ್ ಅಂತಕ್ಕಂಥದ್ದಾಗಿದೆ. ಅಲ್ಲಿ ಯಾರನ್ನ ನೀವು ಶಿಕ್ಷಿಸಬೇಕಾಗಿದೆಯೋ ಅವರಿಗೆ ರಕ್ಷಣೆಗಾಗಿ ಜೈಲುಗಳು ಇದ್ದಂತ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಾ ಇದೆ. ಆ ಕಾರಣದಿಂದ ಇದನ್ನ ಪ್ರಶ್ನೆ ಮಾಡಬೇಕಾಗಿದೆ ಮುಖ್ಯಮಂತ್ರಿಗಳಲ್ಲಿ. ಅದರಿಂದ ಮಾಡ್ತಾ ಇದೆ. ಕೆಲಸ ಮಾಡ್ತಾ ಇಲ್ಲ ಅಂತಾಗ್ಲಿ, ಅಥವಾ ಅಲ್ಲೇನೋ ಒಂದು ರೀತಿಯಲ್ಲಿ ಪಾರ್ಟಿಷನ್ ಹೋಗ್ಬಿಟ್ಟಿದೆ ಅಂತಾಗ್ಲಿ, ಈ ರೀತಿ ಏನು ಅಲ್ಲಿ ಆ ಪ್ರಿಸನ್ ನಲ್ಲಿ ಲ್ಯಾಪ್ಸಸ್ ಏನಿದೆ ಅದನ್ನು ಕೂಡ ವರದಿಯಲ್ಲಿ ಕೊಡಬೇಕಾಗುತ್ತೆ ಅನ್ನುವಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೊಡ್ತೀವಿ. ಅದ್ರ ಜೊತೆಗೆ ಈ ಘಟನೆಗಳು ನಡೆದಿರೋದನ್ನು ಕೂಡ ಕೂಲಂಕುಷವಾಗಿ ಯಾರು ಆ ಸಂದರ್ಭದಲ್ಲಿ ಇದ್ರು, ಏನಕ್ಕೆ ಅದು ಆ ರೀತಿ ಆಗಿದೆ ಅನ್ನೋದನ್ನು ಕೂಡ ಅವರು ಆ ವರದಿಯಲ್ಲಿ ಕೊಡಬೇಕು ಅಂತೇಳಿ ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಡ್ತೇವೆ. ಈ ಸಮಿತಿಗೆ ನಮ್ಮ ADGP ಲಾ ಅಂಡ್ ಆರ್ಡರ್ ಹಿತೇಂದ್ರ ಅವರನ್ನ ಮುಖ್ಯಸ್ಥರನ್ನಾಗಿ ಮಾಡಿ, ಸಂದೀಪ್ ಪಾಟೀಲ್ ಅನ್ನುವಂಥ IG ಅವರು, ಅಮರ್ನಾಥ್ ರೆಡ್ಡಿ SP, ಶಾಂತ್ SP ಈ ಸಮಿತಿಯನ್ನು ರಚನೆ ಮಾಡಿ ಅವರಿಗೆ ಜವಾಬ್ದಾರಿಯನ್ನ ಕೊಡ್ತೇವೆ. ಇದರ ಜೊತೆ 5 ಸ್ಟಾರ್ ಹೋಟ್ಲ್ಗಳಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿಯನ್ನು ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಓಲೈಕೆ ಭಯೋತ್ಪಾದರ ಓಲೈಕೆ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಪಾರ್ಟಿ ಇವತ್ತು ಜಾತ್ಯತೀತ ಪಾರ್ಟಿಯಾಗಿ ಉಳಿದಿಲ್ಲ. ಕಾಂಗ್ರೆಸ್ ಪಾರ್ಟಿ ಕೋಮುವಾದಿ ಪಾರ್ಟಿಯಾಗಿದೆ. ದೇಶದ ಮೇಲೆ ಬಾಂಬ್ ಹಾಕುವಂಥವರು, ದೇಶದಲ್ಲಿ ಹಿಂದೂಗಳನ್ನು ಕೊಲೆ ಮಾಡ್ತಕ್ಕಂಥವ್ರು, ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ಯಾವ ಸಂಸ್ಥೆಗಳಿದೆ, ಪಾಕಿಸ್ತಾನದ ಸಂಸ್ಥೆಗಳು, ಅವರಿಗೆ ಕಳೆದ 2.5 ವರ್ಷದಿಂದನೂ ಕೂಡ ಇಲ್ಲಿ ರಾಜಾತಿಥ್ಯವನ್ನು ಕೊಡ್ತಾ ಇದ್ದಾರೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವ್ರನ್ನ ಬ್ರದರ್ ಅಂದರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಸ್ಟೇಷನ್ನಲ್ಲಿ ಕರೆದು ಬಿರಿಯಾನಿ ಕೊಟ್ಟು ಮನೆಗೆ ಕಳಿಸ್ತರು. ಅವ್ರನ್ನೇನು ಅರೆಸ್ಟೇ ಮಾಡಲಿಲ್ಲ. ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ ಪರೋಕ್ಷವಾಗಿ ಇವತ್ತು ಬೆಂಬಲ ಕೊಡ್ತಾ ಇದೆ. ನೇರವಾದಂಥ ಆಪಾದನೆಯನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಸುಮಾರು 5 ಕೋಟಿ ಕೊಟ್ಟು ಅಲ್ಲಿ CCTV ಕ್ಯಾಮ್ರಾ ಹಾಕಿದ್ದೀರಿ. 5 ಕೋಟಿ, ಒಂದಲ್ಲ ನೂರಾರು CCTV ಕ್ಯಾಮ್ರಾಗಳು. ಒಂದು ವರ್ಕ್ ಆಗಿಲ್ವಾ? ಏನೋ ಒಂದು ಕೆಟ್ಟೋಗಿದೆ. ಹಲವಾರು ರೀತಿಯ ಅಪರಾಧ ಮಾಡಿರ್ತಕ್ಕಂಥವರ ರಕ್ಷಣೆಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು
ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಕಳೆದ 3-4 ದಿವಸದಿಂದ ಚರ್ಚೆಯನ್ನು ಪ್ರಾರಂಭ ಆಗಿದೆ. ಇದು ಏನು ಹೊಸದಾಗೇನು ನಡೀತಾ ಇರೋದಲ್ಲ. ಈಗಾಗಲೇ ಹಿಂದೆ ಇಬ್ರು ಹಿರಿಯ ಅಧಿಕಾರಿಗಳ ಬಗ್ಗೆ ಅವರಿಬ್ಬರಲ್ಲಿ ಒಂದು ಘರ್ಷಣೆ ಆದಂಥದ್ದೇನಿದೆ. ಇಬ್ರು ಅಧಿಕಾರಿಗಳ ವಿಷಯದಲ್ಲಿ ಅವ್ರೇನು ಜೈಲಿನಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ವೈಫಲ್ಯಗಳ ಬಗ್ಗೆ ಇಬ್ರು ಅಧಿಕಾರಿಗಳ ನಡುವೆ ದೊಡ್ಡ ಮಟ್ಟದ ರಾಜಕಾರಣ ಆಯಿತು. ಈಗ ನೀವು ಪರಪ್ಪನಗರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ ಬಗ್ಗೆ ಚರ್ಚೆ ಮಾಡ್ತೀರಿ, ವಿಧಾನಸೌಧದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ ಬಗ್ಗೆ ಚರ್ಚೆ ಯಾರು ಮಾಡ್ತಾ ಇರೋರು? ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳನ್ನ ಇಟ್ಕೊಂಡು ಪರಪ್ಪನಗರದ ಟೆರರಿಸ್ಟ್ ಬಗ್ಗೆ ಏನ್ ಚರ್ಚೆ ಮಾಡ್ತೀರಿ? ಅದರಿಂದ ಇವತ್ತು ಗೃಹ ಸಚಿವರು ಇನ್ನು ತನಿಖೆ ಮಾಡ್ತೀನಿ ಅಂತ ಹೇಳವ್ರೆ, ಸತ್ಯಾಸತ್ಯತೆ ತಿಳ್ಕೊತೀನಿ ಅಂದವ್ರೆ. ಅವ್ರಿಗೆ ಗೊತ್ತಿಲ್ವಾ ಪರಮೇಶ್ವರ್ ಅವರಿಗೆ ಅಲ್ಲೇನ್ ನಡೀತಿದೆ ಅಂತ ಹೇಳಿ? ಅದರಿಂದ ಇವತ್ತು ಮಾಧ್ಯಮಗಳಲ್ಲಿ ಅಲ್ಲಿ ನಡೀತಿರ್ತಕ್ಕಂಥ ಹಲವಾರು ರೀತಿಯ ಒಂದು ಮನರಂಜನೆಗಳಿರ್ಬೋದು, ಹಲವಾರು ರೀತಿಯ ಒಂದು ಅಲ್ಲಿರ್ತಕ್ಕಂಥ ಕೈದಿಗಳಿಗೆ, ಆರೋಪಿಗಳಿಗೆ ಯಾವ ರೀತಿ ಸೌಲಭ್ಯಗಳು ಕೊಟ್ಟಿದ್ದಾರೆ ಮಾಧ್ಯಮದಲ್ಲೇ ಈಗಾಗಲೇ ನೀವು ಬಿತ್ತರಿಸಿದ್ದೀರಿ. ಇಷ್ಟೆಲ್ಲ ರಾಜ್ಯದ ಜನತೆ ಮುಂದೆ ಇದೆಲ್ಲವನ್ನ ಪ್ರದರ್ಶನ ಮಾಡಿ ಯಾರ ಬಗ್ಗೆ ಯಾವ ವಿಷಯಕ್ಕೆ ತನಿಖೆ ಮಾಡ್ತೀರಿ ನೀವು? ನಿಮ್ ಕಣ್ಣು ಮುಂದೆ ನಡೀತಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಈಗಾಗಲೇ ವಿಡಿಯೋಗಳೆಲ್ಲ ಹೊರಗೆ ಬಂದಿದೆ. ತನಿಖೆ ಮತ್ತೆ ಮಾಡಿ ಏನ್ ಮಾಡ್ತೀರಿ? ಸುಮ್ಮನೆ ಕಾಲ ತಳ್ಳೋದಕ್ಕೆ ಇರ್ತಕ್ಕಂಥದ್ದನ್ನ ಮರವಿಗೆ ಒಂದು ಸಮಯ ವ್ಯರ್ಥ ಮಾಡ್ತಕ್ಕಂಥದ್ದು ನಿಮ್ಮ ಈ ತನಿಖೆಯ ಹಿನ್ನೆಲೆ ಅಂತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷ, JDS, BJP ನಾಯಕರೆಲ್ಲರೂ ಕೂಡ ಮಾತನಾಡಿದ್ರು. ಎಲ್ಲರೂ ಕೂಡ ರಾಜಕೀಯವಾಗಿ ಮಾತನಾಡ್ತಾ ಇದ್ರು. ಸರ್ಕಾರದ ವಿರುದ್ಧ BJP, JDS ನಾಯಕರು ಮಾತನಾಡ್ತಾ ಇದ್ರೆ ಸರ್ಕಾರದ ಭಾಗವಾಗಿರುವಂತಹ ಗೃಹ ಸಚಿವರು ಆಗಿರುವಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ಸಮರ್ಥಿಸ್ಕೊತಾ ಇದ್ರು. ಡಾಕ್ಟರ್ G. ಪರಮೇಶ್ವರ್ ಅವರು ಇವತ್ತು ಒಂದು ಮಹತ್ವದ ಸಭೆಯನ್ನು ನಡೆಸಿದ್ರು. ಈ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ಸಭೆಗಳನ್ನು ನಡೆಸಿ ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ. ಇದಿಷ್ಟೇ ಸಾಕಾ? ಮತ್ತು ಈ ರೀತಿಯ ವ್ಯವಸ್ಥೆಗೆ ಯಾರು ಕಾರಣ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವಂಥ ಲೋಕೇಶ್ವರ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಸತೀಶ್ ಚಂದ್ರೇಗೌಡರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಲೋಕೇಶ್ವರ್ ಸರ್ನಿಂದ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ಸರ್, ನಮಗೆಲ್ಲ ಈ ವಿಡಿಯೋಸ್ ನೋಡಿದಾಗ ಒಂದಿಷ್ಟು ಶಾಕಿಂಗ್ ಆಗಿತ್ತು. ನಿಮಗೂ ಕೂಡ ಶಾಕಿಂಗ್ ಆಗಿತ್ತಾ? ಮೇ ಬಿ ಆಗಿರಲ್ಲ ಅಂತ ನನಗನ್ಸುತ್ತೆ. ಶಾಕಿಂಗ್ ಪ್ರಶ್ನೆ ಏನಿಲ್ಲ, ಏಕೆಂದರೆ ಈ ಥರದ ವಿಚಾರಗಳು ನಾನು ಗೊತ್ತಿರೋಂಗೆ ಒಂದು ತೆಲುಗಿ ಪ್ರಕರಣದಿಂದಲೂ ನಾನು ಕೇಳ್ಕೊಂಡು ಬಂದಿದ್ದೀನಿ. ಈ ಥರದ್ದು ವ್ಯವಸ್ಥೆಯಲ್ಲಿ ರಾಜಾತಿಥ್ಯದ ಒಂದಿದು ನಡ್ಕೊಂಡು ಬಂದಿದೆ. ಕಂಟ್ರೋಲ್ ಮಾಡೋ ಪ್ರಯತ್ನಗಳೂ ಮಾಡಿದ್ದಾರೆ. ಆದರೆ ಏನು ನಿಜವಾಗ್ಲೂ ಮುಗಿಬೇಕಿತ್ತು ಈ ಥರದ ವಿಚಾರಗಳು, ಆ ಮುಗಿಯೋ ಪ್ರಯತ್ನ ಆಗಿಲ್ಲ. ಆ ಕಾರಣ ಬಂದು ಅಧಿಕಾರಿಗಳ ಒಂದು ಅಲ್ಲಿ ಏನು ವಿಚಾರ ಇದೆ, ಸೋರ್ಸ್ ಆಫ್ ಥಿಂಗ್ಸ್ ಬೇಕಾದಷ್ಟು ಬೇರೆ ಬೇರೆ ಇದೆ ಅಲ್ಲಿ, ಇನ್ಕ್ಲೂಡಿಂಗ್ ಅಲ್ಲಿ ಜೈಲಿನ ಫುಡ್ ಪರ್ಚೇಸಿಂಗಿಂದ ಹಿಡಿದು ಕರಪ್ಷನ್ದು ವಿಚಾರಕ್ಕೆ ಅಲ್ಲಿ ತುಂಬ ಅವಕಾಶ ಜಾಸ್ತಿ ಇದೆ. ಆ ಹಿನ್ನೆಲೆಯಲ್ಲಿ ಕಾಂಪಿಟೇಷನ್ ಇದೆ ಅಧಿಕಾರಿಗಳಲ್ಲಿ ಅಲ್ಲಿಗೆ ಹೋಗಿ ಪೋಸ್ಟಿಂಗ್ ಆಗೋದಕ್ಕೆ. ಮತ್ತು ಸಾಕಷ್ಟು ಗಣ್ಯರು, ಸೆಲೆಬ್ರಿಟಿಗಳು ಅಂತ ಏನಿದ್ದಾರೆ, ಯಾವ್ಯಾವುದೋ ಇಶ್ಯೂಗಳಲ್ಲಿ ಆ ಜೈಲಿಗೆ ಜಾಸ್ತಿ ಹೋಗೋದು. ಸೊ ಇವರ ಅನುಕೂಲಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಆಮಿಷಗಳು ಒಡ್ಡುವಂಥದ್ದು, ಅದಕ್ಕೆ ಬಲಿಯಾಗಿರೋ ಅಧಿಕಾರಿಗಳು ವಿಚಾರನೂ ಬೇಕಾದಷ್ಟೇ ಅದನ್ನೆಲ್ಲ ಪನಿಷ್ಮೆಂಟು ಆಗಿದೆ, ಇನ್ನೂ ನಡೀತಾ ಐತೆ. ಇನ್ನು ಅಧಿಕಾರಿಗಳು ಆಗ್ತಾರೆ ಅಂದರೆ ಸಿಬ್ಬಂದಿನೆಲ್ಲ ಆಗಲ್ವಾ, ಅದು ಒಂದು ವರ್ಗ. ಮತ್ತು ಕ್ರಿಮಿನಲ್ಸ್ಗಳ ಭಯದಿಂದ ಸಹಾಯ ಮಾಡೋದು ಇದೆ. ಭಯದಿಂದ ಹೌದೌದು, ಒಂದಿಷ್ಟು ಕಾಸಿಗೆ ಇನ್ನೊಂದಿಷ್ಟು ಭಯ. ಒಂದು ಅಭಿಜಿತ್ ಪಸಾಕ್ ಅಂತ ಹೇಳಿ ಒಂದು ಅಶೋಕ ಹೋಟ್ಲಲ್ಲಿ ಮರ್ಡರ್ ಮಾಡಿದ್ದ ಅವನು ಜಾರ್ಖಂಡ್ ಕಡೆ. ಅವನು ಆ್ಯಕ್ಚುಲಿ ತುಂಬ ಹೈ ಇಂಟೆಲಿಜೆಂಟ್. ಅವನು ಜೈಲಲ್ಲೇ ಕೂತ್ಕೊಂಡು ಅವನು ಕನ್ವಿಕ್ಷನ್ ಆಗಿತ್ತು. ಅವನಿಗೆ ಒಂದು ವಜ್ರದ ವ್ಯಾಪಾರಿ ಮರ್ಡರ್ ಮಾಡಿದ್ದು ಕೇಸಲ್ಲಿ. ಅವನು ಜೈಲಲ್ಲಿ ಕೂತ್ಕೊಂಡೆ ಜೈಲಲ್ಲಿರೋ ಒಂದು ಹೆಣ್ಣುಮಗಳಿಗೆ ಎದುರಿಸಿ 8 ಮೊಬೈಲ್ ತರಿಸ್ಕೊಂಡು ಅವಳ ಕೈಲಿ. ಅದನ್ನು ನಾನೇ ಎನ್ಕ್ವೈರಿ ಮಾಡಿದ್ದೆ ಅವಾಗ.
ಅಲ್ಲೇ ಒಳಗಿಂದ ಕೂತ್ಕೊಂಡು ಅವನು ಒಂದು ಟೀಮ್ನ ಹ್ಯಾಂಡಲ್ ಮಾಡೋನು ಸಿಟಿಲಿ ಒಳಗೆ ಕೂತ್ಕೊಂಡು ಅಂಥ ಕೆಲಸ ನಾನು ಹೇಳ್ತಾ ಇರೋದು 2009 ಇರಬೇಕು. ಇಲ್ಲಿ ಎಷ್ಟು ವರ್ಷ ಆಯ್ತು? ಆಯ್ತು, ಹೆಚ್ಚು ಕಡಿಮೆ 18 ವರ್ಷ 19 ವರ್ಷ ಆಯ್ತು. ಅವಾಗಿಂದನೂ ಈ ಥರದ್ದು ವಿಚಾರಗಳು ನಡೀತಲೇ ಇದೆ, ಇಲ್ಲ ಅಂತಿಲ್ಲ. ನಾವೇನು ಹೇಳೋದು ಇದರಲ್ಲಿ ಅಂದರೆ ಸೆಲೆಕ್ಷನ್ ಪ್ರೋಸೆಸ್ಸು, ಟ್ರೈನಿಂಗ್ ಪ್ರೋಸೆಸ್ಸು ಮತ್ತು ಅಪಾಯಿಂಟ್ಮೆಂಟ್ ಆಫ್ ದಿ ಆಫೀಸರ್ಸ್ ಇದೆಯಲ್ಲ, ಅಲ್ಲಿ ತುಂಬ ಲ್ಯಾಬ್ಸ್ ಇದೆ. ಆ ಕರೆಕ್ಷನ್ಸ್ಗಳು ಆಗಬೇಕಾಗೈತೆ. ಜೈಲಿಗೆ ಹೋಗೋದೇ ಏನೋ ಒಂದು ಅನುಕೂಲಕ್ಕೆ ಅನ್ನೋ ಪರಿಸ್ಥಿತಿನೂ ಒಂದಷ್ಟು ಅಧಿಕಾರಿಗಳು ಆಗ್ಬಿಟ್ಟಿದ್ದಾರೆ. ಈಗ IPS ಹಾಕಿದ್ವಿ ಅಂತ ನಮ್ಮ ಗೃಹ ಸಚಿವರು ಹೇಳಿದರು. IPS ಜೈಲ್ ಆಫೀಸರು ಅನ್ನೋದು ಪ್ರಶ್ನೆ ಆಗಲ್ಲ ಅಲ್ಲಿ, ಒಬ್ಬ ಸರಿಯಾದ ಅಧಿಕಾರಿ ಅನ್ನೋದು ಪ್ರಶ್ನೆ ಆಗುತ್ತೆ ಅಲ್ಲಿ. IPS ಅವರು ಹೋದ ತಕ್ಷಣ ಕರಪ್ಷನ್ ನಿಂತೋಗ್ಬಿಡುತ್ತೆ ಅನ್ನೋದು ವಿಚಾರ, ಅಥವಾ ಅದರಿಂದ ಸ್ಟ್ರಿಕ್ಟ್ ಆಗೋಗ್ಬಿಡುತ್ತೆ ಅಂತ ವಿಚಾರ, ಅದು ಆಗತ್ತೆ ಅಂತ ನನ್ನ ಹಾಗೆ ಅನಿಸ್ತಾ ಇಲ್ಲ. ಓಕೆ, ಯಾಕೆಂದರೆ ನಮಗೆ ಗೊತ್ತಿದೆ, ಒಬ್ಬರು ADGP ಲೆವೆಲ್ ಅವ್ರನ್ನೂ ಜೈಲಲ್ಲಿ ಹೋಗಿದ್ದು ನೋಡಿದ್ದೀವಿ ನಾವು ಕಳೆದ ವರ್ಷ ಅಷ್ಟೇ. ADGP ಲೆವೆಲ್ IPS ಆಫೀಸರ್ ಯಾಕೆ ಹೋದ್ರು ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಇನ್ನು ಈ ಪ್ರಶ್ನೆ ಇರ್ಬೇಕಾದ್ರೆ ಒಬ್ಬ IPS ಆದ ತಕ್ಷಣ ಸರಿಯಾಗುತ್ತೆ ಅನ್ನೋ ಒಂದು ಕಲ್ಪನೆ ಯಾಕೆ ಬಂತ ನನಗೆ ಗೊತ್ತಿಲ್ಲ. ಓಕೆ, ಆದರೆ ನೀವು ಟಾರ್ಗೆಟ್ ಮಾಡಬೇಕಾಗ್ತಾ ಇರೋದು, ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟು ಎಷ್ಟು ತಿಂಗಳಾಯಿತು? ಯಾವುದೇ ಜೈಲಲ್ಲಿ ಏನಾರು ಆದರೆ ನಾವು ಸೀರಿಯಸ್ ವ್ಯೂ ನೋಡ್ತೀವಿ ಅಂತೇಳಿ 6 ತಿಂಗಳಾಗ್ತಾ ಬಂತು. ಹೌದು, ಇಲ್ಲಿವರೆಗೆ ಯಾಕೆ CCTV ಕರೆಕ್ಷನ್ ಮಾಡ್ಕೊಂಡಿಲ್ಲ ನೀವು? ಈಗ ನಾವು CCTVಗಳೆಲ್ಲ ಕೆಟ್ಟೋಗಿರೋದೆಲ್ಲ ಸರಿ ಮಾಡ್ತೀವಿ ಅಂತ ಈಗ ಯಾಕೆ ಮಾತಾಡ್ತಿದ್ದೀರಾ? ಅಂದರೆ ನಿಮಗೆ ಇದ್ರ ಸೀರಿಯಸ್ನೆಸ್ ಗೊತ್ತಿಲ್ಲ. ಹೊರಗಡೆ ನೀವು 1,00,000 ಜನ ನೋಡೋ ಪೊಲೀಸಿನ ವ್ಯವಸ್ಥೆನೇ ಬೇರೆ, ಇಲ್ಲಿ ಇರೋರೆಲ್ಲ ಕ್ರಿಮಿನಲ್ಸ್ ಅಂತ ಬಂದಿರೋರು. ಇಲ್ಲಿ ಒಳಗಿರೋರು ಯಾರು ಸಭ್ಯರು ಅಂತ ನೀವು ಹೇಳಂಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ಬರೋಕ್ಕೆ ಇಲ್ಲ. ಇಲ್ಲಿ ಇವ್ರು ನೋಡ್ಕೋಬೇಕು ಅಂದಾಗ ಎಷ್ಟು ಕೇರ್ ಇರಬೇಕು, ಕಮಿಟ್ಮೆಂಟ್ ಇರಬೇಕು ಸರ್ವಿಸಲ್ಲಿ. ಅವ್ರಿಗೆ ಟ್ರೈನಿಂಗ್ ಯಾವ ಮಟ್ಟದಲ್ಲಿ ಕೊಡಬೇಕು, ಅವ್ರಿಗೆ ಆ ಅಧಿಕಾರಿ ಸೂಪರ್ವಿಷನ್ ಯಾವ ಮಟ್ಟದಲ್ಲಿ ಇರಬೇಕು ಅನ್ನೋದನ್ನ ಇವತ್ತವರೆಗೂ ಯೋಚನೆ ಮಾಡಿಲ್ಲ. ನಾವು ಪೊಲೀಸ್ನವ್ರು ಕೊಡೋ ಟ್ರೈನಿಂಗು ಹೊರಗಡೆ ಇರೋರು ಸಿವಿಲಿಯನ್ಸ್, ಅದರೊಳಗೊಂದು ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ 100 ಜನ MOB ಕಾರ್ಡ್ ಹೋಲ್ಡರ್ಸು, ರೌಡಿ ಶೀಟ್ಸು ಅವ್ರು ಇರ್ತಾರೆ 2,00,000 ಜನಕ್ಕೆ. ನಾವು ಈ 100 ಜನದ ವಾಚ್ ಮಾಡೋದೇ ವಿಚಾರ ಇರುತ್ತೆ. ಇನ್ನು ಹೊರಗಿಂದ ಅಲ್ಲಿಂದ ಕಳ್ತನಕ್ಕೆ ಬರೋರು ಹೋಗೋರು ಇನ್ನೊಂದು 100 ಜನ ತಗೊಳ್ಳೋಣ, ಒಂದು 200 ಜನ ಸಿಗುತ್ತೆ ಅಷ್ಟೇ ಒಂದು ಸ್ಟೇಷನ್ ಲಿಮಿಟ್. ನನ್ನ ಐಡಿಯಾ ಇರುತ್ತೆ, ರೌಡಿಗಳೇ ಆಗಲಿ. ಬಟ್ ಜೈಲಲ್ಲಿ 5,000 ಜನನೂ ಕ್ರಿಮಿನಲ್ಸ್ ಅಂತಲೇ ಹೋಗಿರೋದು ಒಳಗೆ. ಇವ್ರನ್ನ ವಾಚ್ ಮಾಡಬೇಕಾದ್ರೆ ಆ ಮಟ್ಟದ ಸಿಬ್ಬಂದಿಯಲ್ಲಿ ಇರ್ಬೇಕಲ್ವಾ? ಸಿಬ್ಬಂದಿ ಕೊರತೆ ಎದ್ದು ಕಾಣುತ್ತೆ. ಸಿಬ್ಬಂದಿ ಕೊರತೆ ಒಂದು, ಎಫಿಷಿಯನ್ಸಿನೂ ಇಲ್ಲ, ಯಾವುದು ಟ್ರೈನ್ ಅಪ್ಪೇ ಆಗಿಲ್ಲ ಆ ಮಟ್ಟಕ್ಕೆ ಇಲ್ಲಿ. ಆ ಸಮಸ್ಯೆಯಲ್ಲಿ ಇವತ್ತು ಸಿಬ್ಬಂದಿ ಕೊರಗ್ತಾ ಇದ್ದಾರೆ. ಮತ್ತು ಕೊರತೆನೂ ಬೇರೆ ಇದೆ, ಶಾರ್ಟೇಜ್ ಆಫ್. ಅದು ಎಲ್ಲ ಡಿಪಾರ್ಟ್ಮೆಂಟ್ಗೂ ಇದೆ ಬಿಡಿ. ಇವತ್ತು ಸರ್ಕಾರ ನಡೀತಾ ಇರೋದೇ 45% ಔಟ್ಸೋರ್ಸ್ ಅವರಿಂದನೇ. ಎಲ್ಲರೂ ಕಾಂಟ್ರಾಕ್ಟ್ ಬೇಸಿಸು, ಡೈಲಿ ವೇಜು ಆ ಥರದವರೇ ಇರೋದು. ಎಲ್ಲದರಲ್ಲೂ ಹಾಗೆ ಆಗಿದೆ, ಪ್ರತಿಯೊಂದಕ್ಕೂ ಔಟ್ಸೋರ್ಸು. ಸೊ ಇದರಿಂದ ನಿಮಗೆ ಅಲ್ಲಿ ಸೀರಿಯಸ್ನೆಸ್ ಎಲ್ಲಿ ಬರುತ್ತೆ? ಒಬ್ಬ ಯಾವ ಅಂತ ಅಧಿಕಾರಿಗೆ ಹೋಗಿ ಕೂತ್ಕೊಂಡ್ರು ಅವ್ನು ದಿನ ಹೋಗಿ ಒಂದೊಂದು ರೂಮ್ನು ಚೆಕ್ ಮಾಡೋಕ್ಕಾಗಲ್ಲ. ಈಗ ಇವರು ಹೇಳಿದ್ರು ದರ್ಶನ್, ಅವನು ಆ್ಯಕ್ಚುಲಿ ಒಂದು ಮರ್ಡರ್ ಕೇಸ್ ಅಪರಾಧಿ ಆಯಿತು. ಅವನಿಗೆ ರಾಜಾತಿಥ್ಯ ಕೊಟ್ಟಿದ್ದು ಒಂದು ಏನೋ ಸಿಗರೇಟೋ ಒಂದು ಕಾಫಿನ ಟೀ, ಇದಕ್ಕೇನೆ ನೀವು ಯಾವ ಮಟ್ಟಕ್ಕಾದ್ರಿಂದ ಅಲ್ಲಿಗೆ ಹೋಗೋರ್ಗೆಲ್ಲರಿಗೂ ಕ್ಯಾಮ್ರಾ, ಬಾಡಿ ಬೋನ್ ಕ್ಯಾಮ್ರಾ ಹಾಕ್ಬಿಟ್ರಿ. ಇಂಥವನಿಗೆ 19 ರೇಪ್ ಮರ್ಡರ್ ಮಾಡಿದವನು ಉಮೇಶ್ ರೆಡ್ಡಿ, ಅವನ ಹತ್ರಕ್ಕೆ ಹೋಗೋರ್ಗೆ ಯಾಕೆ ಕ್ಯಾಮ್ರಾ ಹಾಕಿಲ್ಲ? ಹಂಗಾರೆ ನೀವು ಡೈಲಿ ಯಾಕೆ ಅವನ್ನ ವಾಚ್ ಮಾಡಿಲ್ಲ ನೀವು? ಅಟ್ಲೀಸ್ಟ್ ರ್ಯಾಂಡಮ್ ಆಗಾದ್ರೂ ವಾರಕ್ಕೆ ಒಂದ್ಸತಿ ಒಂದು ಚೆಕ್ ಮಾಡ್ಬೋದಲ್ಲ ಅವ್ರ ಕ್ಯಾಮ್ರಾನ. ಯಾರಾದ್ರೂ ಅವ್ರ ಹತ್ರಕ್ಕೆ ಹೋಗೋರು. ಒಬ್ಬ ಟೆರರಿಸ್ಟು ಇನ್ಯಾರೋ ಶಕೀಲ್, ಉಮೇಶ್ ರೆಡ್ಡಿ ಇದ್ದಾನೆ, ಅದೇ ಉಮೇಶ್ ರೆಡ್ಡಿದು ಹೇಳಿದೆ ನಾನು, ಶಕೀಲ್ ಅವನ ಮನ್ನ ಇದ್ದಾನಲ್ಲ, ಇವನು ಎಂಥ ನಟೋರಿಯಸ್ ಅಂತ ಗೊತ್ತಿದೆ. ಇವನ್ನೆಲ್ಲರನ್ನು ಗುಂಪು ಕೂಡ್ಸೋದು, ಟೆರರಿಸಮ್ಗೆ ಹುಡುಗನ ಆಯ್ದು ಒಳಗೆ ಸೇರ್ಸೋದು ವೆರಿ ಡೇಂಜರ್ ಪಾಯಿಂಟ್. ಇವನು ಮಾಡೋರ್ಗಿಂತ ಇವನೇ ಡೇಂಜರ್ ಎಲ್ಲರಿಗೂ, ಯಾಕಂದ್ರೆ ಇವನೇ ಜಾಸ್ತಿ ಆ್ಯಡ್ ಮಾಡೋದು.
ಇವನಿಗೆ ಮೊಬೈಲ್ ಒಳಗೆ ಸಿಕ್ಕಿದ್ರೆ ಆಚೆನೂ ಅವ್ನು ಮೊಬೈಲ್ ಇಟ್ಕೊಂಡೆ ಇವೆಲ್ಲ ಮಾಡ್ತಿದ್ದು. ಇಲ್ಲೂ ಅದೇ ಕೆಲಸ ಮಾಡ್ತಾನೆ ಅವನು. ವ್ಯತ್ಯಾಸ ಏನು ಆಗ್ಲೇ ಇಲ್ಲ. ಅಂದ್ರೆ ನೀವು ಆ ವ್ಯಕ್ತಿನ ವಾಚ್ ಮಾಡೋರು ಯಾರು ಸಿಬ್ಬಂದಿ ಇದ್ದಾರೆ, ಇಂಥವನಿಗೆ ಒಂದು ಮರ್ಡರ್ ಕೇಸ್ ಅಪರೂಪಕ್ಕೆ ಅವನೇನೋ ಆಕಸ್ಮಿಕವಾಗಿ ಸಿಗಾಕೊಂಡು ದರ್ಶನ್ಗೆ ನೀವು ಒಂದು ಕ್ಯಾಮ್ರಾ ಹಾಕಿ ದಿನ ಅವನ ಹತ್ರ ಹೋಗೋರು ಬರೋದು ನೋಡೋರು, ಇಂಥ ಟೆರರಿಸ್ಟ್ಗೆ ನೋಡ್ಕೊಂಡು ಅವ್ರ ಸಿಬ್ಬಂದಿಗೆ ಯಾಕೆ ಕ್ಯಾಮ್ರಾ ಹಾಕಿರ್ಲಿಲ್ಲ? ಯಾಕೆ ನೀವು ಅವ್ರನ್ನ ದಿನ ವಾರಕ್ಕೆ 4 ಸತಿ ಚೆಕ್ ಮಾಡಲಿಲ್ಲ? ಇದೆಲ್ಲ ಪ್ರಶ್ನೆಗಳು ಏನಾಗ್ತವೆ ನಿಮಗೆ. ಸೂಪರ್ವಿಷನ್ ಸರಿ ಇಲ್ಲ, ಸಿಬ್ಬಂದಿ ಸರಿಯಾಗಿ ತರಬೇತಿ ಇಲ್ಲ, ಶಾರ್ಟೇಜ್ ಆಫ್ ಸ್ಟಾಫು, ಇದು ನಿರಂತರವಾಗಿ ನಡ್ಕೊಂಡ್ ಬಂದೈತೆ. ಹಾಗಾಗಿ ನೀವು ಯಾರು ಕುಡಿಸಿದ್ರು ಅಷ್ಟೇನೆ ಅಲ್ಲಿ ಸಾಲ್ವ್ ಆಗಲ್ಲ. ಈಗ ಸರ್ಕಾರದ ಪಾತ್ರದ ಬಗ್ಗೆ ಕೂಡ ಮಾತುಕತೆ ಆಗ್ತಾ ಇದೆ. ಈಗ ವಿರೋಧ ಪಕ್ಷಗಳು ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು, ವಿಧಾನಸೌಧದಲ್ಲಿ ಟೆರರಿಸ್ಟ್ಗಳಿದ್ದಾರೆ ಎನ್ನುವ ಮಾತು ಕೂಡ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಸರ್ಕಾರದ ಪಾತ್ರ, ಸರ್ಕಾರ ಬಂದು 2.5 ವರ್ಷ ಆಯಿತು, ಈ ಹಿಂದೆ ಇರಲಿಲ್ವಾ ಅಂತ ಹೇಳಿದ್ರೆ ಹೌದು, ಈ ಹಿಂದೆ ಕೂಡ ಅದೇ ರೀತಿ ಪರಿಸ್ಥಿತಿ ಇತ್ತು. ಬಟ್ BJP ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಯ್ತಲ್ವಾ, ಏನು ಕ್ರಮ ಕೈಗೊಂಡಿದೆ ಅಂತ ಕೇಳ್ತಾ ಇದ್ರು. ಸತೀಶ್ ಸರ್, ಏನಾಗ್ತದೆ ಅಂದರೆ ಇವತ್ತು ಇದು ಶುರುವಾಗಿದೆ ಅಂದರೆ ಯಾರೋ ಇವತ್ತು ಸ್ಟಾರ್ಟ್ ಆಗಿದೆ, ಇವತ್ತು ಈ ಸರ್ಕಾರ ಬಂದ್ಮೇಲೆ ಶುರುವಾಗಿದೆ ಅನ್ನೋದಲ್ಲ. ಇಲ್ಲಿ ವ್ಯವಸ್ಥೆಗಳೇ ಇರೋದೇ ಹಾಗೆ, ಇವತ್ತಿಂದ ಅಂತಲ್ಲ. ಈಗ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರ ಆಪ್ತೆ ಶಶಿಕಲಾ ಅವರು ಜೈಲಿದ್ದಾಗ ಅವರು ಚರ್ಚ್ ಸ್ಟ್ರೀಟಲ್ಲೋ MG ರೋಡಲ್ಲೆಲ್ಲೋ ಕಾಣಿಸ್ಕೊಂಡ್ರು ಅನ್ನೋದು ಒಂದು ಸುದ್ದಿಗಳು ಬಂತು. ಹಂಗಾಗಿ ಇದು ಇವತ್ತಿನ ಸರ್ಕಾರ ಹೋದ ಸರ್ಕಾರ ಇದ್ದಾಗ ಆಗಿರೋದು ಅಂತಲ್ಲ. ಅಲ್ಲಿ ಇವಾಗಿನ ಪರಿಸ್ಥಿತಿ ಇರ್ತಕ್ಕಂಥದ್ದೇ ಅದು. ಪರಪ್ಪನಗರ ಜೈಲು ಒಂದೇ ಅಂತ ಅಲ್ಲ, ಕರ್ನಾಟಕದಲ್ಲಿರೋ ಎಲ್ಲ ಜೈಲುಗಳ ಬಗ್ಗೆನೂ ಅದೇ ಸುದ್ದಿ. ಬಳ್ಳಾರಿ ಇರ್ಬೋದು, ಇಂಡಲ್ಗ ಇರ್ಬೋದು, ಮೈಸೂರು ಇರ್ಬೋದು, ರಾಮನಗರ ಇರ್ಬೋದು, ಎಲ್ಲ ಕಡೆನೂ ಈ ಥರ ಯಾವುದಾದ್ರೂ ಒಂದು ವಿಡಿಯೋಗಳು ಬಂದಾಗ, ಸುದ್ದಿಗಳು ಬಂದಾಗ ಮಾತ್ರ ಪ್ರಸಾರ ಮಾಡ್ತಾ ಇರ್ತಾರೆ. ಈಗ ಇವತ್ತು ನಿನ್ನೆ ಎಲ್ಲ ವಿಡಿಯೋ ಬಂದಿದೆ, ಆಡಿಯೋಗಳು ಬಂದಿದೆ ಅಂತೇಳಿ ಸುದ್ದಿ ಬರ್ತದೆ. ಬಟ್ ಪ್ರತಿನಿತ್ಯ ಈ ಥರ ನಡೀತಾ ಇದೆ ಅನ್ನೋದು ಎಲ್ರಿಗೂ ಸಾರ್ವಜನಿಕವಾಗಿ ಇರ್ತಕ್ಕಂಥ ಮಾಹಿತಿ. ಮೊಬೈಲ್ ಜಾಮರ್ ಇದೆ ಅಂತ ಹೇಳ್ತಾರೆ. ಅಲ್ಲಿ ಸೆಂಟ್ರಲ್ ಜೈಲ್ ಸುತ್ತಮುತ್ತ ಇರೋ ಪ್ರದೇಶಗಳಿಗೆ ಅದರಿಂದ ತೊಂದರೆ ಆಗ್ತಾ ಇದೆ, ಜೈಲು ಒಳಗಡೆ ಇರೋರಿಗೆ ತೊಂದರೆ ಆಗ್ತಾ ಇಲ್ಲ. ಈ ಥರ ಎಲ್ಲ ಸಮಸ್ಯೆಗಳಿದ್ದಾಗ ಇದು ಒಂದು ಸರ್ಕಾರದ್ದು ಅಥವಾ ಒಂದು ಭಾಗ ಅಂತ ಅಲ್ಲ, ಇಡೀ ವ್ಯವಸ್ಥೆ ಬದಲಾಗಬೇಕು. ಅಧಿಕಾರಿ ವಲಯಗಳು, ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಸೆಂಟ್ರಲ್ ಜೈಲು, ಪ್ರತಿ ಹೋಗೋರ್ಗೂ ಎಂಟ್ರಿ ಹಾಕಿ ಚೆಕ್ ಮಾಡಿ ಒಳಗಡೆ ಬಿಡ್ತಾರಂದ್ರೆ ಈ ಥರ ಐಟಮ್ಗಳು ಹೆಂಗೆ ಹೋಗ್ತದೆ? ಅದಕ್ಕೆ ಜವಾಬ್ದಾರಿ ಯಾರು? ಅಧಿಕಾರಿಗಳಲ್ಲ. ಅಂತ ಅಧಿಕಾರಿ ವರ್ಗನ ಯಾರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಹಣದಾಸೆಗೋ ಅಥವಾ ಭಯಕ್ಕೋ ಮತ್ತೊಂದು ಕಾರಣಕ್ಕೋ, ಅಂಥ ವ್ಯವಸ್ಥೆನ ಇಲ್ಲಿ ಸರಿಪಡಿಸ್ಬೇಕಾದ್ದು ಮುಖ್ಯವಾದ್ದು. ಓಕೆ.